ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಿದ್ದೇನೆ ಆಯಿತಾ. ಎಂಥ ವಿಷಯ ಅಂದರೆ ನಾಳೆ ಮಗುವಿದು ಬರ್ಡೇ, ಹಾಗೆ ನಾವೆಲ್ಲ ಸೇರಿ ಇವತ್ತು ಗುಲಾಬ್ ಜಾಮೂನ್ ಮಾಡ್ತಿದ್ದೇವೆ ನೋಡಿ. ಅಂದರೆ ಎಲ್ಲರಿಗೆ ಕೊಡ್ಬೋದು ಅಲ್ಲ, ಅಂದರೆ ನೇಬರ್ಸಿಗೆ ಮತ್ತು ಸ್ಕೂಲಿದು ಟೀಚರ್ಸಿಗೆ, ಹಾಗೆ ಯಾರಿಗೆಲ್ಲ ಕೊಡ್ಲಿಕ್ಕೆ ಉಂಟು ಅವರಿಗೆಲ್ಲ ಕೊಡ್ಬೋದು. ಸುಮ್ಮನೆ ಯಾಕೆ ಹೊರಗಿಂದ ತರಿಸೋದು ಅಂತ ಹಾಗೆ ನಾವೇ ರೆಡಿ ಮಾಡ್ತಿದ್ದೇವೆ. ಹಾಗೆ ನೋಡಿ ಎಲ್ಲ ಸಹ ಸೇರಿದ್ದೇವೆ, ಜಾಲಿ ಮಾಡ್ತಿದ್ದೇವೆ. എന്ത് സാരിയില്ലേ ನೋಡಿ ರೆಡಿ ಆಗ್ತುಂಟು. ಫ್ರೈ ಆಗಿ ಅದರದ್ದು ಪಾಕದಲ್ಲಿ ಹಾಕ್ತಿದ್ದೇವೆ. ಅದೆಲ್ಲ ಆಗಿದ್ದು ನೋಡಿ ಮಿಡ್ ನೈಟ್ ಆಯಿತಾ. ಮಗುವನ್ನು ಎಬ್ಬಿಸಿ ವಿಶ್ ಮಾಡ್ತಿದ್ದೇವೆ. ಸ್ಮೈಲ್. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಹೊರಡ್ತಿದ್ದೇವೆ. ಮಗು ಇದ್ದ ಕೂಡಲೇ ಅಮ್ಮನ ಮನೆಗೆ ಹೋಗಿದ್ದಾನೆ, ಅಲ್ಲಿ ಹೋಗ್ತೇನೆ ಅಂತ. ಹಾಗೆ ನಾವಿಬ್ಬರಿಂದ ಹೊರಡ್ತಿದ್ದೇವೆ. ಮನೆಗೆ ಬಂದು ಯಾರಿಗೆಲ್ಲ ಬೆಳಗ್ಗೆ ಎಲ್ಲ ಕೊಡ್ಲಿಕ್ಕೆ ಉಂಟು ಅವರಿಗೆಲ್ಲ ರೆಡಿ ಮಾಡ್ತಿದ್ದೇವೆ. ಇಟ್ಕೊಳ್ಳಿ ಶೂ ಕಣಿ. ವಾ ಬೇಡ ಮೆಣಸೆ ಅಮ್ಮ. ಇದಿಷ್ಟು ಸ್ಕೂಲಿಗೆ ಕೊಂಡೋಗ್ಲಿಕ್ಕೆ ಆಯ್ತಾ. ಹಾಗಾಗಿ ನಾವು ಟೆಂಪ್ಲಿಗೆ ಹೊರಟೆವು, ಕಾವೂರು ಟೆಂಪ್ಲಿಗೆ ಹೋಗುವ ಅಂತ. ಅಂದರೆ ತುಂಬ ದೂರ ಎಲ್ಲ ಹೋಗಲಿಕ್ಕೆ ಆಗೋದಿಲ್ಲ, ಕಟೀಲಿಗೆಲ್ಲ ಹೋಗುವ ಅಂತ ಹೇಳಿದರೆ ಅದು ಆಗೋದಿಲ್ಲ. ಅದಕ್ಕೆ ಮುಂಚೆ ಅಜ್ಜಿ ಮನೆಗೆ ಬಂದೆವಲ್ಲ, ಎಲ್ಲರದ್ದು ಕಾಲಿಡುವ ಅಂತ ಚಿಕ್ಕಪ್ಪ ಚಿಕ್ಕಮ್ಮಂದು ಅಂತ ನೋಡಿ. ಅಪ್ಪ ಮಗಂದು ಫೋಟೋ ಶೂಟ್ ಆಗ್ತುಂಟು. ನಾವು ನೋಡಿ ಈಗ ಹೊರಡುದು ಟೆಂಪಲಿಂದ. ಲೇಟ್ ಆಯಿತು ಸ್ಕೂಲಿಗೆ ಹೋಗಲಿಕ್ಕೆ. ಈಗ ನಾವು ಹೋಟೆಲಿಗೆ ಬಂದೆವು ಚಹಾ ಕುಡಿಯುವ ಅಂತ. ಅಂದರೆ ಮನೆಯಲ್ಲಿ ಎಂತ ಮಾಡಿರಲಿಲ್ಲ ಇವತ್ತು, ಹಾಗೆ ಹೋಟೆಲಲ್ಲಿ ಚಹಾ ಕುಡಿಯುವ ಅಂತ ಮಗುವಿದು ಬರ್ಡೇದು ಲೆಕ್ಕದಲ್ಲಿ. ಸ್ಕೂಲಿಗೆ ತುಂಬ ಲೇಟ್ ಆಗಿತ್ತು, ಅಂದರೆ 9:59 ಆಗಿತ್ತು. ಮನೆಗೆ ಹೋಗಿ ಬ್ಯಾಗಲ್ಲಿ ಹುಡ್ಕೊಂಡು ನೋಡಿ ಸ್ಕೂಲಿಗೆ ಬಂದಿದ್ದೇವೆ. ಸ್ಕೂಲಿಗೆ ಹೋಗುವ ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಮಗುವಿದು ಬರ್ಡೇಗೋಸ್ಕರ ಕಾಯ್ತಿದ್ರು. ನಿನ್ನೆ ಹೇಳಿದ್ದಾಗಿರಬೇಕು ಬರ್ಡೇ ಉಂಟು ಅಂತ. ಎಲ್ಲರೂ ಬೊಬ್ಬೆ ಹೊಡೆದು ವಿಶ್ ಮಾಡ್ತಿದ್ರು ನೋಡಿ ಮಗುದು ಕ್ಲಾಸ್ ರೂಮ್. ಇದು ಮಧ್ಯಾಹ್ನದ ಆಯಿತಾ. ರಿಟರ್ನ್ ಕರ್ಕೊಂಡು ಬರ್ತಿದ್ದೇವೆ. ಅಂದರೆ ನಮಗೆ ಕೊರಗಜ್ಜನಲ್ಲಿ ಹೋಗ್ಲಿಕ್ಕಿತ್ತು. ಬೆಳಗ್ಗೆ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗೆ ಕೊರಗಜ್ಜನ ಕಟ್ಟಿಗೆ ಹೋಗ್ತಿದ್ದೇವೆ ಪದವಿನ ಅಂಗಡಿಯಲ್ಲಿ.
ಚಳಿ ಲೇಟ್ ಆಗುತ್ತೆ ಹನ್ನೊಂದು ಸೊ ಕೊರಕಚ್ಚರಿ ಕಟ್ಟಲು ಸೀದಾ ಶಾಪಿಗೆ ಹೋದೆವು ಎಲ್ಲ ಅಲ್ಲಿ ನೋಡಿ ಚಾಕ್ಲೇಟ್ ಸಿಕ್ಕಿತ್ತು ಮಗುವಿಗೆ. ಹಾಗೆ ಅಲ್ಲಿಂದ ಸೀದಾ ನಾವೀಗ ಸುಳ್ಯ ರೊಟ್ಟಿ ಮನೆ ಉಂಟಲ್ಲ ಅಲ್ಲಿಗೆ ಬಂದು ಅವರಿಗೆ ಸ್ವೀಟ್ ಕೊಡುವ ಅಂತ ಅಲ್ಲಿಂದ ಸೀದಾ ಮನೆಗೆ ಬಂದು ಊಟ ಮಾಡಿದೆ. ಊಟಕ್ಕೆ ಎಂತ ಇತ್ತಂದರೆ ಸಾರು ಮತ್ತು ಚಿಕನ್ ಸುಕ್ಕ ಅಂದರೆ ಸಿಂಪಲಾಗಿ ಮಾಡಿದ್ದೆವು. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಇರಲಿ ಅಂತ ಸಂಡೇ ಏನಾದರೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡುವ ಅಂತಾನೆ ಬರ್ಸಿದ್ದು. ಮಕ್ಕಳನ್ನೆಲ್ಲ ಕರೆದು ಪಾಯಸ ಸಹ ಮಾಡಿದರು. ನಾವೀಗ ಕೇಕ್ ತರಲಿಕ್ಕೆ ಹೋಗ್ತಿದ್ದೇವೆ. ಸಿಂಪಲಾಗಿ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಗೊಂಡು ಸೀದಾ ಎಂತಾರು ತಿನ್ನುವ ಅಂತ ಪ್ರೆಸೆಂಟ್ ಹತ್ರ ಹೋಗಿದ್ದೆವು. ಆಮೇಲೆ ನಾವು ಹೋಗೋ ಪ್ಲೇಸ್ ಅಂತೆ ಹಾಗೆ ಟೇಸ್ಟ್ ನೋಡುವ ಅಂತ ಮಗುವಿಗೆ ಸಾಸೆ ಆಗಿತ್ತು ಎಂತಾರು ತಿನ್ನುವ ಅಂತ ಹಾಗೆ ನೋಡಿ ಇಲ್ಲಿಗೆ ಬಂದಿದ್ದೇವೆ. ನಾವು ಕೂತ್ಕೊಂಡು ಬ್ಯಾಕ್ ಸೈಡಲ್ಲಿ ಸ್ಟೂಡೆಂಟ್ಗಳು ಇದ್ರಾಯ್ತಾ ಮಗುವನ್ನು ನೋಡಿ ಅವರಿಗೆ ತುಂಬ ಖುಷಿಯಾಗಿತ್ತು. ಹಾಗೆ ವಿಶ್ ಎಲ್ಲ ಮಾಡಿದರು. ಬಟ್ಟೆಂದು ಗೊತ್ತಾಯಿತು ಅವರಿಗೆ. ವಿಶ್ ಎಲ್ಲ ಮಾಡಿದರು. ಮಗುವಿಗೆ ಖುಷಿ ಆಯಿತು. ಮತ್ತು ಅವರಿಗೆ ಬಾಯ್ ಮಾಡಿ ನಾವು ಹೊರಡಿದೆವು. ಬಂದು ಸಂಜೆ ಬಂದು ಪುನಃ ನೇಬರ್ಸಿಗೆಲ್ಲ ಪ್ಯಾಕ್ ಮಾಡಲಿಕ್ಕೆ ಇತ್ತಾಯಿತು. ಗುಲಾಬ್ ಜಾಮೂನು ಎಲ್ಲ ಇದು ಓಪನ್ ಹಾಕ 7:30 ಆಗಿ ಹೊರಡಿದ್ದೇವೆ ಆಯಿತು. ಎಲ್ಲರಿಗೂ ಕೊಟ್ಟುಕೊಂಡು ಹೋಗ್ಲಿಕ್ಕೆ ಅದಾಗಿ ಬೆಳಗ್ಗೆ ಒಂದು ರೌಂಡ್ ಆಯಿತು. ಈಗ ಒಂದು ರೌಂಡ್ 7:30 ಆಗಿ ಹೋಗಿದ್ದು ನೋಡಿ 8:30 ಆಗುವ ಪುನಃ ಹೊರಡಿದ್ದೇವೆ. 9 ಆಗ್ತಾ ಬಂತು ಅಲ್ವಾ? 8:33 ಆಯಿತು. ಇನ್ನೂ ಸಹ ನಮ್ಮದು ಮುಗಿಲಿಲ್ಲ ಇದರ ಕೆಲಸ. ಮಗುವಿಗೆ ನೋಡಿ ರಿಟರ್ನ್ ಚಾಕ್ಲೇಟ್ ಗಿಫ್ಟ್ ಸಿಕ್ಕಿತ್ತು. ಫಾರಿನ್ ಇದ್ದು ಭಾರಿ ಖುಷಿಯಲ್ಲಿದ್ದಾನೆ. ಇದು ನೋಡಿ ಚಿಕ್ಕಮ್ಮಕ್ಕೆ ಮಾಡಿ ಕೇಕ್ ಕಟ್ಟಿಂಗ್ ಕರ್ತಿರುವಾಗ ಅವರು ಇದನ್ನು ಮಾಡಿ ತಂದಿದ್ದಾರೆ. ನೀತಿ ಮಾರ್ಗದಿ ನಿನ್ನ ಜೀವನ ಓದಿದ ಸೆಟ್ಟಿಂಗ್
ಇಲ್ಲಿ ಇವತ್ತಿದು ಬರ್ಡೇ ಸೆಲೆಬ್ರೇಷನ್ ಮುಗಿತಾಯ್ತಾ. ಸಿಂಪಲ್ ಆಗಿದ್ದದು, ಎಂತಿರಲಿಲ್ಲ, ಸುಮ್ಮನೆ ಒಂದು ಮಗುವಿದು ಬರ್ಡೇಗೆ ಒಂದು ಇವತ್ತು ವೀಡಿಯೋ ಮಾಡುವ ಅಂತ ಮಾಡಿದ್ದು. ಇನ್ನು ಸಂಡೇಗೆಲ್ಲ ಆಗ್ತದೆ ನೋಡುವ. ನಾವು ಬಂದೆವು ಇಲ್ಲಿಗೆ ಅಮ್ಮನ ಮನೇಲಿ ಇವತ್ತು ಊಟ ಮಾಡಿ. ಇನ್ನು ವೀಡಿಯೋ ಎಲ್ಲ ಎಡಿಟ್ ಮಾಡೋದು, ಮಲಗೋದು. ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.